ಯಾರು ನೀವೆಲ್ಲ ಸ್ಟೂಡೆಂಟ್ಸ್ ಇದ್ದೀರಲ್ಲ, ನೀವು ಮೂರೇ ಮೂರು ವಿಷಯಗಳ ಮೇಲೆ ಗಮನ ಇಡಬೇಕು. ಮೂರು ವಿಷಯಗಳು ಬಿಟ್ಟು ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಹಾಗಾದರೆ ಯಾವುದು ಮೂರು ವಿಷಯಗಳಂತ ಬರುತ್ತೆ? ಫಸ್ಟ್ ಬರೋದೇ ಸ್ಟಡಿ, ಅಧ್ಯಯನ. ಓದೋದಕ್ಕೂ ಮತ್ತು ಅಧ್ಯಯನಕ್ಕೂ ವ್ಯತ್ಯಾಸ ಇದೆ. ಓದೋದಂದರೆ ಸುಮ್ಮನೆ ಓದ್ಬಿಡೋದು, ಆದರೆ ಅಧ್ಯಯನ ಹಂಗಲ್ಲ. ಓದೋದು, ಮತ್ತೆ ಮತ್ತೆ ರಿಪೀಟ್ ಓದೋದು, ರಿವಿಷನ್ ಮಾಡೋದು, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಫ್ರೆಂಡ್ಸ್ ಕೂಡ ಚರ್ಚೆ ಮಾಡೋದು, ಇದಕ್ಕೆ ನಾವು ಅಧ್ಯಯನ ಅಂತ ಕರಿತೀವಿ. ಓಕೆ, ಸೊ ಒಂದನೇದು ಯಾವುದು? ಸ್ಟಡಿ. ಎರಡನೇದೇನಪ್ಪ ಅಂದರೆ ವ್ಯಾಯಾಮ ಮತ್ತು ಯೋಗ. ಯಾಕಂದರೆ ದೇಹದ ಆರೋಗ್ಯ ಸರಿಯಾಗಿದ್ದರೇ ಎಲ್ಲ, ದೇಹದ ಆರೋಗ್ಯ ಸರಿಯಾಗಿಲ್ಲ ಅಂದರೆ ಏನೂ ಇಲ್ಲ. ಸೊ ನೀವು ಎರಡನೇದು ಏನು ಮಾಡಬೇಕಪ್ಪ ಅಂದರೆ ವ್ಯಾಯಾಮ ಮಾಡಬೇಕು, ಆಮೇಲೆ ಯೋಗ ಮಾಡಬೇಕು. ನಿಮ್ಗೆ ಸ್ವಲ್ಪ ಭಾಳ ಓದಿ ಒಂಥರ ಏನೋ ಆಗ್ತದೆ, ಎಕ್ಸಾಸ್ಟ್ ಆಗ್ತದೆ ಮೈಂಡ್, ಅವಾಗ ಒಂದು ಸ್ವಲ್ಪ ರನ್ನಿಂಗ್ ಮಾಡಿ ಬರೋದು, ಇಲ್ಲ ಕುಂತು ಯೋಗ ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು ಎರಡನೇದು. ಮೂರನೇದು ಏನಪ್ಪ ಅಂದರೆ ನೀವು ದೇವಸ್ಥಾನಗಳಿಗೆ ಹೋಗಿ ಬರಬೇಕು. ನೀವು ಮುಸ್ಲಿಮರಾಗಿದ್ದರೆ ಮಸೀದಿ, ಕ್ರಿಶ್ಚಿಯನ್ ಆಗಿದ್ದರೆ ಚರ್ಚು, ಹಿಂದೂ ಆಗಿದ್ದರೆ ದೇವಾಲಯ, ನಿಮ್ಮ ನಂಬಿಕೆ ಇರುವಂಥ ಒಂದು ದೇವರ ಆರಾಧನೆ. ಇವು ಮೂರು ಜಾಗಗಳಿಗೆ ಬಿಟ್ಟರೆ, ಇವು ಮೂರು ವಿಷಯಗಳು ಬಿಟ್ಟರೆ ಬೇರೆ ಎದ್ದಕ್ಕೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಓದೋದಿಲ್ಲ, ವ್ಯಾಯಾಮ ಮಾಡ್ತಾ ಇರಬೇಕು. ಇಲ್ಲ ಜಿಮ್ಗೆ ಹೋಗ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ವ್ಯಾಯಾಮ ಅಂದರೆ ಜಿಮ್ನು ಬಂತು, ರನ್ನಿಂಗು, ಜಿಮ್ಮು, ಯೋಗ, ಅದನ್ನು ಮಾಡಬೇಕು. ದೇವ್ರ ಸನ್ನಿಧಿಗೆ ಹೋಗ್ಬೇಕು. ಇವು ಮೂರು ಯಾರು ನೀವು ಫಾಲೋ ಮಾಡ್ತೀರಿ, ಈ ಮೂರು ವಿಷಯಗಳಿಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತೀರಿ, ನಿಮಗೆ ಯಾವತ್ತೂ ಓದೋದು ಬೋರ್ ಆಗಲ್ಲ, ಜೀವನವೂ ಬೋರ್ ಆಗಲ್ಲ. ಎಂಥ ಟೆನ್ಷನ್, ಎಂಥ ಒತ್ತಡ, ಎಂಥ ಎಕ್ಸಾಮ್, ನೀವು IAS ಎಕ್ಸಾಮು, ನೀಟ್ ಎಕ್ಸಾಮು, ಬೇಕಾದ ಎಕ್ಸಾಮ್ ಇರಲ್ಲ, ಎಲ್ಲವನ್ನ ಫೇಸ್ ಮಾಡ್ತೀರಾ ಯಾರು ಈ ಮೂರು ವಿಷಯಗಳಿಗೆ ಮಾತ್ರ ಮಹತ್ವ ಕೊಡ್ತಾರೆ. ಅದನ್ನು ಬಿಟ್ಟಿಗೆ ಊರಾಗ ಒಬ್ಬಳು 4 ಮಕ್ಕಳ ತಾಯಿ ಓಡೋಗಿದ್ದಿಲ್ಲ ರೀ ಸರ್, ನ್ಯಾಯ ಮಾಡೋಕ್ಕೆ ಹೋಗಿದ್ದೆ, ನನ್ನ ಫ್ರೆಂಡ್ ಅದು ಮದುವೆ ಇತ್ತು ಸರ್, ನಾ ಒಂದು 8 ದಿನ ನಗ್ನ ಪತ್ರ ಕೊಡೋಕೆ ಹೋಗಿದ್ದೆ ಸರ್, ಬಾ ಬೈಕ್ ಓಡ್ಸಕತ್ತಿ, ಬರ ದಾಬಾದಾಗ ಊಟ ಮಾಡಿಸ್ತೀನಿ ಅಂತ ಹೋದೆ ಸರ್. ಅವೆಲ್ಲ ಊರು ಉಸಾಪರಿ ಮಾಡಿದ್ರೆ ಏನೂ ಸಕ್ಸಸ್ ಆಗಲ್ಲ. ಜಸ್ಟ್ ರಿಮೆಂಬರ್, ನೆನ್ಪಿಟ್ಕೊತಿರಲ್ಲ, ಮೂರು ವಿಷಯಗಳು ನೆನ್ಪಿಟ್ಕೊಳ್ಳಿ. ನೀವು ಮಾಡಬೇಕಾಗಿದ್ದು ಮೂರೇ: ಸ್ಟಡಿ ಬಿಟ್ಟರೆ ವ್ಯಾಯಾಮ, ಇಲ್ಲ ಜಿಮ್ಮು, ಇಲ್ಲ ಯೋಗ. ಅದು ಬಿಟ್ಟರೆ ನೀವು ಆರಾಧನೆ ಮಾಡುವಂಥ ದೇವಸ್ಥಾನಕ್ಕೆ ಹೋಗಿ ಬರ್ರಿ. ದಿವ್ಸಕ್ಕೆ 4 ಸಲ ಹೋಗಿ ಬರ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಹೋಗಿ ಒಂದು 10 ನಿಮಿಷ ಕುಂತು ಬರ್ರಿ. ಆ ದೇವರ ಸನ್ನಿಧಿಯಲ್ಲಿ ಸಿಗುವಂಥ ನೆಮ್ಮದಿ, ದೇವರ ಸನ್ನಿಧಿಯಲ್ಲಿ ಸಿಗುವಂಥ ಒಂದು ಸುಖ ಬೇರೆ ಎಲ್ಲೂ ಸಿಗಲ್ಲ ಅನ್ಕೋದು. ತಮ್ಮ ಅನುಭವಕ್ಕೆ ಬಂದಿರುತ್ತೆ. ನೆನ್ಪಿಟ್ಕೋತಿರಲ್ಲ.